ನಿದ್ದೆನೇ ಇಲ್ವಾ? ನಿದ್ದೆ ಮಾಡಿ ಹೊರಟ್ರೆ ನಿದ್ದೆ ಮಾಡೋದಿಲ್ಲ. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನಾವು ಬಂದಿದ್ದೀವಿ ಮುಳ್ಳಯ್ಯನಗಿರಿಗೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಾತಾಡು ಏನು ಇಲ್ಲ ಮಾತಾಡಕ್ಕೆ. ಏನು ಇಲ್ಲ, ಕಟ್ ಮಾಡಿ. ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಎಳೆ ಮಗು. ಹಾಯ್ ಹಲೋ ಸ್ನೇಹಿತರೆ, ಹೇಗಿದ್ದೀರಿ ಹೇಳ್ರು? ಮಿಸ್ಟರ್ ಮಿಸಸ್ ಮದುಗಳಸ್ಗೆ ತಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕನ ಮಕ್ಕಳು ತೇಜಸ್ ಮತ್ತು ಗಾನವಿ ಇವರೆಲ್ಲ ಚಿಕ್ಕಮಗಳೂರು ಟ್ರಿಪ್ಗೆ ಹೋಗ್ತಾಯಿದ್ದೀವಿ. ಇವ್ನು ನೋಡಿ ಏನೇನು ತೊಗೊಬೇಕು ಅಂತ ಮರ್ತೋಗುತ್ತೆ ಅಂತ ಎಲ್ಲ ಬರೆದು ಟಿಕ್ ಮಾರ್ಕ್ ಹಾಕ್ತಾಯಿದ್ದಾರೆ. ಸೊ ನಾವು ಈಗ ಚಿಕ್ಕಮಗಳೂರಿಗೆ ಹೊರಡ್ತಾ ಇದ್ದೀವಿ. ಸಮಯ ಬೆಳಗಿನ ಜಾವ 3:30. ಸುಮ್ಮನೆ ತಲೆಗೆ ಕೊಟ್ಲೆ ಕೊಡ್ತಾರೆ. ನಿದ್ದೆನೇ ಇಲ್ವಾ? ನಿದ್ದೆ ಮಾಡಿ ಹೊರಟ್ರೆ ನಾನು ನಿದ್ದೆ ಮಾಡೋದಿಲ್ಲ. ಕಣ್ಣೆಷ್ಟು ರೆಡ್ಗಾಗ ನನ್ನ ಕಣ್ಣು ನೋಡು. ನೋಡಿ ಎಷ್ಟು ಫಾಗ್ ತುಂಬ್ಕೊಂಬಿಟ್ಟಿದೆ, ಸರಿಯಾಗಿ ರೋಡೇ ಕಾಣಿಸ್ತಾಯಿಲ್ಲ. ಎಷ್ಟು ಗ್ಲಾಸು ಕ್ಲೀನ್ ಮಾಡಿದ್ರು ಸಖತ್ ಫಾಗಿದೆ. ನಾವು ಈಗ ಯಗಚಿ ಡ್ಯಾಮಿಗೆ ಬಂದಿದ್ದೀವಿ. ಯಗಚಿ ಡ್ಯಾಮ್ ನೋಡ್ಕೊಂಬಿಡಿ, ಭದ್ರಾ ಡ್ಯಾಮು ಅಂತಲೂ ಕರೀತಾರೆ. ಇದೇ ಯಗಚಿ ಡ್ಯಾಮ್. ಇದು ಬೇಲೂರು ಹತ್ರ ಇದೆ. ಬೇಲೂರಿನ ಯಗಚಿ ಡ್ಯಾಮ್. ಬೆಳಿಗ್ಗೆ 8:20 ಆಗಿದೆ. ಹಂಗಾದ್ರೆ ಯಗಚಿ ಡ್ಯಾಮು ತೇಜು ನೋಡಿ ಗೈಸ್, ಈ ಒಂದು ಪುಟಾಣಿ ನಾಯಿ ಮರಿ ನಮ್ಮ ಜೊತೆನೇ ಬರ್ತಾ ಇದೆ. ಬೈಲಿ ಏನು ಮಾಡಲ್ಲ, ಬೈಲಿ ಅದ್ರಕೊಂಡು ಓಡ್ತು. ಇದ್ರ ಮೇಲೆ ಹತ್ತಿದ್ರೆ ಅಲ್ಲಿ ಸೆಕ್ಯೂರಿಟಿ ದಡಿ ತಗೊಂಡು ಹೇಳಿಕ್ ತಕ್ಕ ಓಡ್ಬರ್ತಾರೆ. ಚಿಕ್ಕಮಗಳೂರಿನ ಸ್ಪೆಷಲ್ ಬನ್ಸು ಸಾಕಾಗಿದೆ ಟೇಸ್ಟ್. ಏನ್ರಿ ಚೆನ್ನಾಗದ ಬನ್ಸು? ಗೌರಮ್ಮರೇ ಬನ್ಸು ಹೆಂಗಿದೆ? ಮಮ್ಮಂಗೆ ಬನ್ಸು ತಿಂದಿರ್ಲಿವಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಚಿಕ್ಕ ಮಗಳ ಮನೆಗೆ ಸ್ವಾಗತ ಅಂದ್ರೆ ಏನು ಗೊತ್ತಾ? ಇದು ಆ್ಯಕ್ಚುಲಿ ಚಿಕ್ಕಮಗಳೂರು ಇದು ರೆಸಾರ್ಟ್ ಆಗೋಕ್ಕೆ ಮುಂಚೆ ಒಬ್ಬ ಗೌಡಂಗೆ ಇಬ್ಬರು ಹೆಣ್ಮಕ್ಳು ಇದ್ರಂತೆ. ಒಬ್ಳನ್ನ ಈ ಊರಿಗೆ ಕೊಟ್ಟಂತೆ, ಅದಕ್ಕೆ ಚಿಕ್ಕಮಗಳನ್ನ ಈ ಊರಿಗೆ ಕೊಟ್ಟಿದ್ದಕ್ಕೆ ಚಿಕ್ಕಮಗಳು ಅದೇ ಮನೆ ಅದು ಆ್ಯಕ್ಚುಲಿ. ಇನ್ನೊಬ್ಳು ದೊಡ್ಡ ಮಗಳನ್ನ ಹಿರೇಮಗಳು ಅಂತಾರೆ. ಅವರು ಹಿರೇಮಗಳೂರಿಗೆ ಅಂದರೆ ಅವ್ರಿಗೆ ಕೊಟ್ಟಿದ್ದಕ್ಕೆ ಅಲ್ಲಿಗೆ ಹಿರೇಮಗಳೂರು ಅಂತ ಹೆಸರು ಬಂತು. ಅರ್ಥಾಯ್ತಾ? ಚಿಕ್ಕಮಗಳು ಹಿರೇಮಗಳು ಇಬ್ಬರು ಹೆಣ್ಮಕ್ಳು ಒಂದು ಊರಿಗೆ ಕೊಟ್ಟ. ಇದು ಇಲ್ಲಿ ಕೊಟ್ಟಾಗ ಅದೇ ಮನೆ ಅದು ಕಾಣ್ತಾ ಇದೆಯಲ್ಲ, ಅದೇ ಮನೆಯೇ ಇವಾಗ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ತುಂಬ ವರ್ಷಗಳಿಂದ ನಡೆದಂಥ ಘಟನೆ ಅಂತ ಯಾರೋ ಹೇಳಿದ್ದು. ಚಿಕ್ಕಮಗಳೂರು ಹಿರೇಮಗಳೂರು, ಹಾಗಾಗಿ ಚಿಕ್ಕಮಗಳೂರು ಅಂತ ಹೆಸರು ಬಂತು. ಎಷ್ಟೊಂದವೆ ಫೋನ್, ಹುಷಾರು, ಫೋನ್ ಕಿತ್ಕೊಂಡ್ಬಿಡ್ತವೆ. ಫೋನು ಕೋತಿಗಳು ಎಷ್ಟೊಂದು ವೀಡಿಯೋಗಳು ನೋಡಿದ್ದೀವಿ. ಫೋನ್ ಕಿತ್ಕೊಂಡ್ಬಿಟ್ಟವೆ. ಯಾಕೆ ಹೇಳು? ಯಾಕೆ? ಅವ್ರ ರಿಲೇಷನ್ಗಳು ಚಾರ್ಮುಡಿ ಘಾಟು, ಮಲ್ಲೈ ಮಹದೇಶ್ವರ ಹಿಲ್ಸು, ಈ ಬೆಟ್ಟ ಕಾಡುಗಳು ತಪ್ಪಲಾಗೆಲ್ಲ ಇರ್ತಾವಲ್ಲ, ಅವ್ರಿಗೆ ಫೋನ್ ಮಾಡಿ ಮಾತಾಡೋಕ್ಕೆ ಕಿತ್ಕೊಂಡು ಹೋಗ್ತವೆ. ನೋಡಿ ಎಷ್ಟೊಂದವೆ. ಇದು ಚಿಕ್ಕಮಗಳೂರಿನ ಕೋತಿಗಳು. ಇವಾಗ ಶೃಂಗೇರಿ, ಹೊರನಾಡು ಈ ಕಡೆ ಎಲ್ಲ ಇರ್ತಾವಲ್ಲ, ಅದಕ್ಕೆ ರಿಲೇಷನ್ಗೆ ಬೇಕು ಅಂತ ಕಿತ್ಕೊಂಡು ಹೋಗ್ಬಿಡ್ತವೆ. ಇಲ್ಲಿ ಕಿತ್ಕೊಂಡು ಹೋಗ್ತಾ ಇತ್ತು ಆಗಲೇ. ನೋಡು ಈ ಮಂಗನಾಟ. ಓಕೆ ಎಲೆ ತಿಂತೈತೆ ಈ ಮಂಗ. ವೆಜ್ಜನಾ ನಾನ್ ವೆಜ್ಜಾ? ನಾನ್ ವೆಜ್ ತಿನ್ನೋವಂತೆ ವೆಜ್ ಅಂತ. ಅದಕ್ಕೆ ಸೊಪ್ಪು ಸಹ ಬರೀ ಎಲ್ಲ ಸೊಪ್ಪು ಕಿತ್ಕೊಂಡು ತಿಂತ. ಚೆನ್ನಾಗಿ ಏನು ನೋಡ್ರು ಸೊಂಡೆ ಪೋನಾಗೆ. ಇದು ಮುಳ್ಳಯ್ಯನಗಿರಿಗೆ ಹೋಗುವಂಥ ಒಂದು ದಾರಿ. ತುಂಬ ಗ್ರೀನ್ರಿ ಆಗಿತ್ತು. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ನು
ಮೇಲ್ಗಡೆ ಫಾಗ್ ತುಂಬ ಇರುತ್ತೆ ಅಂತ. ಬಟ್ ನಾವು ಹೋಗೋಕ್ಕೆ ಮುಂಚೆ ಇತ್ತೋ ಏನೋ ಗೊತ್ತಿಲ್ಲ. ಬಟ್ ನಾವು ಹೋಗಿದ್ದು ಎಲ್ಲ ಟಿಫನ್ ಎಲ್ಲ ಮಾಡಿಕೊಂಡು 10 ಗಂಟೆ 10:15 ಆಗಿತ್ತು ಹೆಚ್ಚು ಕಡಿಮೆ ಮೇಲ್ಗಡೆ ಹೋಗೋಷ್ಟರಲ್ಲಿ. ಸ್ವಲ್ಪ ಬಿಸಿಲೇ ಇತ್ತು ಅಂತಲೇ ಹೇಳ್ಬೋದು. ಬಟ್ ತುಂಬ ಗ್ರೀನ್ರಿ ಆಗಿತ್ತು ಮೇಲ್ಗಡೆ. ಬೆಟ್ಟದಲ್ಲಿ ಮಾತ್ರ ಸಖತ್ತು ಚಳಿ ಗಾಳಿ ಅಂತ ತುಂಬಾ ಬೀಸ್ತಿತ್ತು. ಈಗ ಹೋಗುವಂಥ ಈ ರೋಡು ಅದ್ಭುತವಾಗಿ ಕಾಣಿಸ್ತಾ ಇತ್ತು ನಮಗಂತೂ. ನಾನು ಎಲ್ಲ ಸೆಷನ್ ನಡೀತಿದೆ ಇಲ್ಲಿಂದ ಮಾರ್ನಿಂಗ್ ಇಂದ 2 ಪ್ಲೇಸಸ್ ಹೋದ್ವಿ, ಫೋಟೋ ತಕೊಂಡಿದೀವಿ. ಇವಾಗ ಮತ್ತೆ ಇನ್ನೊಂದ್ ಪ್ಲೇಸ್ ಹೋಗ್ತಾ ಇದೀವಿ ಅಲ್ವಾ, ಚೆನ್ನಾಗಿ ರೆಡಿ ಆಗಿ. ಫಸ್ಟ್ ಟೈಮ್ ಬಂದಿರೋದ ಇದೆಲ್ಲ ನೀವು? ಚಿಕ್ಕಮಂಗ್ಳೂರ್ ಬಂದಿದೀವಿ, ಮುಳ್ಳಯ್ಯನಗಿರಿ ಫಸ್ಟ್ ಟೈಮ್. ಚಿಕ್ಕಮಂಗ್ಳೂರ್ ಅಲ್ಲ, ಇದು ಚಿಕ್ಕಮಗಳೂರು. ನಮ್ಮ ಅಮ್ಮವ್ರು ಕೇಳಿ ಅಭಿಪ್ರಾಯ ಹೇಳ್ತಾರೆ. ನೀವು ನೋಡಿಲ್ವಾ? ನಾವು 2 ಸಾರಿ ಬಂದಿದೀವಿ, ಆದ್ರೆ ಮುಳ್ಳಯ್ಯನಗಿರಿ ಯಾರು ಮುಳ್ಳಯ್ಯನಗಿರಿನೇ ನೋಡಿಲ್ವಂತೆ. ನೋಡಿದ್ದ ಕೆಳಗಡೆ ನಮ್ಮ ಅಪ್ಪನ್ ಮಾತಾಡ್ಸಿ. ಆದ್ರೆ ಮೇಲೆ ಹತ್ತಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿಲ್ಲ. ಫಸ್ಟ್ ಟೈಮ್ ಅಂತೆ. ಆಕ್ಚುಲಿ ಎಲ್ಲಾರು ಇಲ್ಲಿರೋರು ಎಲ್ಲಾರು ಫಸ್ಟ್ ಟೈಮ್ ಈಗ ಮುಳ್ಳಯ್ಯನಗಿರಿಗೆ. ಬಟ್ ನಾನು ತುಂಬಾ ಸಲ ಬಂದಿದ್ದೀನಿ. ಡ್ರೈವರ್ ಯಾವತ್ತು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಏನಂತ ನೋಡಿ, ಫಾಗ್ ಇಲ್ಲ ಇವತ್ತು. ಆಕ್ಚುಲಿ ಫಾಗ್ ಇರ್ಬೇಕಾಯ್ತು, ಮೇಲ್ಗಡೆ ಇದೆಯೇನೋ ಗೊತ್ತಿಲ್ಲ. ಬಟ್ ನಾವು ತುಂಬಾ ಲೇಟ್ ಆಗ್ಬಿಟ್ಟಿದೆ. ಈಗಾಗ್ಲೇ 10 ಗಂಟೆ 6 ನಿಮಿಷ ಆಗ್ಲೇ ಟೈಮು. ನಾವು ಸ್ವಲ್ಪ ಬೇಗ ಬರ್ಬೇಕಾಯ್ತು. ಬೆಳಿಗ್ಗೆ ಬಿಟ್ಟಿದ್ 4 ಗಂಟೆಗೆ ಎಲ್ಲ ಪ್ಲೇಸ್ 1-2 ಕವರ್ ಮಾಡಿ ನೋಡ್ಕೊಂಡು ಟಿಫನ್ ಮಾಡ್ಕೊಂಡು ಲೇಟಾಗಿ ನಿಧಾನಕ್ಕೆ ಬಂದು. ಬೆಳಿಗ್ಗೆ ಅಂತೂ ಸಖತ್ತಾಗಿತ್ತು ರೋಡಲ್ಲಿ ಫಾಗು. ಇವಾಗ ಫುಲ್ಲು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಫಾಗ್ ಇದ್ದಿದ್ರೆ ಸ್ವಲ್ಪ ಆದ್ರೂ ಇರ್ಬೇಕಾಗಿದೆ, ತುಂಬಾ ಚೆನ್ನಾಗಿ ಕಾಣೋದು. ನೋಡಿ, ಮತ್ತೆ ಮುಳ್ಳಯ್ಯನಗಿರಿ ಇದು ಕೆಮ್ಮಣ್ಣಗುಂಡಿ ಬೆಟ್ಟ ಬಂದು ಈಗ ಒಂದು 35 ಕಿಲೋಮೀಟರ್ ಇರ್ಬೋದು ಮೇ ಬಿ. ಇಲ್ಲಿಂದ 35-37 ಆಗುತ್ತೆ. ಬರೀ ಟೆನ್ಸ್ಗಳೇ ಜಾಸ್ತಿ ಇದೆ. ನೋಡಿ ಎಂತ ಬ್ಯೂಟಿಫುಲ್ ಗ್ರೀನರಿ ಆಗಿದೆ ರೋಡು ಅಂತ. ಸೂಪರ್ ಆಗಿದೆ. ನೀವು ನಮ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿ, ಯಾರ್ಯಾರು ಮುಳ್ಳಯ್ಯನಗಿರಿಗೆ ಹೋಗಿಲ್ವೋ ಅವರೆಲ್ಲ ಇಲ್ಲೇ ನೋಡ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ. ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ನೋಡ್ಬೇಕು ಈ ತರ ಪ್ಲೇಸ್. ಯಾವಾಗೂ ಕೆಲ್ಸ ಅದು ಇದು ಟೆನ್ಷನ್ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ. ಚಿಕ್ಕಮಗಳೂರು ನೋಡ್ತಾ ಇದ್ರೆ ಒಂದು ಮಜಾ. ನೋಡಿ ಈ ಕಡೆ ನೋಡಿ, ಇದು ಗೋಡೆ ಇದು ಮಣ್ಣೆಲ್ಲ ಕುಸಿಬಾರ್ದು ಅಂದ್ಬಿಟ್ಟು ಸೈಡ್ ಆಗುತ್ತೆ ಅಂದ್ಬಿಟ್ಟು ಗೋಡೆ ಕಟ್ಟಿರ್ತಾರೆ ಪಕ್ಕದಲ್ಲಿ. ಇನ್ನು ಮೇಲ್ಗಡೆ ಹೋದ್ರೆ ಸಕ್ಕತ್ತಾಗಿದೆ. ಫಸ್ಟ್ ಸೀತಾಳಯ್ಯನಗಿರಿ ಸಿಗುತ್ತೆ, ಆಮೇಲೆ ಮುಳ್ಳಯ್ಯನಗಿರಿ. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನಾವು ಬಂದಿದೀವಿ ಮುಳ್ಳಯ್ಯನಗಿರಿಗೆ. ಬನ್ನಿ ಎಲ್ಲರೂ ನೋಡ್ಕೊಂಡು ಹೋಗೋಣ. ಹಂಗೆ ನಮ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿ. ನೀವು ಇಷ್ಟುದ್ದ ಮೆಟ್ಲತ್ತಿ ಮೇಲ್ಗಡೆ ತುಂಬಾ ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀವಿ. ಮಠಕ್ಕೆ ಹತ್ತುತ್ತೀರಾ? ನೋಡೋಣ, ಟ್ರೈ ಮಾಡೋಣ. ನಾಷ್ಟ ಬೇರೆ ಖಾಲಿ ಆಗ್ಬಿಟ್ಟಿದೆ. ಈ ಚಪ್ಪಲಿ ಹಾಕೊಂಡು ನೀನ್ ಹೆಂಗ ಹತ್ತುತ್ತೀಗ? ನೋವಿ ಕಷ್ಟಪಟ್ಟು ಹತ್ತುತ್ತೀನಿ, ಆಗ್ಲೇ ಒಂದ್ಸಲ ಬಿದ್ದಾಯ್ತು. ಯಾವ ಗಿರಿ ಇದು? ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿಯಲ್ಲಿ ಒಂದೇ ಒಂದ್ ಮುಳ್ಳು ಕಾಣಿಸ್ತಾ ಇಲ್ಲ. ಅಯ್ಯೋ, ಗಾಳಿ ಹಂಗೆ ತಳ್ತಾ ಇದೆ. ಗಾಳಿ ಮಾತ್ರ ಸಕ್ಕತ್ತಾಗಿದೆ. ಬಟ್ ಏನಿಲ್ಲ ಅಂದ್ರೆ ಫಾಗ್ ಇಲ್ಲ. ನಾನು ಫಾಗ್ ಇರ್ಬೇಕು ಅಂತ ಆಗಿರ್ಬೇಕಾಯ್ತು, ವಿಡಿಯೋಸ್ ಮಾಡೋಣ ಅಂತ ಬಂದು ನೋಡಿದ್ರೆ ತುಂಬಾ ಬಿಸಿಲು. ಆಲ್ರೆಡಿ ಟೈಮ್ 10:45 ಆಗಿದೆ. 10:45ಕ್ಕೆ ಆಗಿದೆ. ತುಂಬಾ ಲೇಟ್ ಆಯ್ತು. ಕ್ಲಾರಿಟಿ ಅಂತ ಕಾಣಿಸ್ತಾ ಇದೆ. ಬೆಳಿಗ್ಗೆ ಬೇಗ ಬಂದಿದ್ರೆ ಮೇ ಬಿ ಅಲ್ಲಿ ಅಂತವ್ರೆ ಮಕ್ಕಳು ಸಿಕ್ಕಿದ್ರು. ಅಲ್ಗ ಹತ್ ಕುತ್ಕೊಂಬಿಟ್ಟವ್ರೆ. ಹಿಂಗ ಶಾರ್ಟ್ ಕಟ್ ಅಲ್ಲ. ಸುಸ್ತಾಗಿ ಹೋದೆ ಗಿರಿ ಬೆಟ್ಟ ಹತ್ತಿ ಸುಸ್ತಾಗೋಯ್ತೆ ಕರ್ಗಿ ಹೋಯ್ತೆ. ಬೆಟ್ಟ ನೋಡಿ, ನಮ್ಗೆ ಮೊದ್ಲೇ ಬಂದು ಕೂತ್ಕೊಂಡ್ಬಿಟ್ಟಿದ್ದೀರಾ. ನಾವ್ ಅಡ್ವೆಂಚರಸ್ ಅಲ್ಲಿ ಅರ್ಧ ಗಂಟೆ ಮೇಲೆ ಪಾರ್ಕಿಂಗ್ ಸಿಗ್ಲ. ನಾವು ಬೆಟ್ಟ ಹತ್ತಿ ಇಳ್ದಿ ಒಂದ್ ಅಡ್ವೆಂಚರಸ್ ಜಾರ್ಕೊಂಡ್ ಬರೋಷ್ಟ್ರಲ್ಲಿ ಹಾಕೊಂಡು ನೋಡಿ ಮುಳ್ಳಯ್ಯನಗಿರಿ ಇದು
ಮೇಲ್ಗಡೆ ಮಠ ಇದೆಯಂತೆ. ಒಂದೇ ಒಂದ್ಸಲ ಅದಕ್ಕೆ hat ಹಾಕೊಂಡ್ಬಿಡ್ಬೇಕು. ಟೈಮ್ ಅವ್ರಿದೆಲ್ಲ ಹಾಕಿಲ್ಲ, ಬರೀ ಎಂಜಾಯ್ ಮಾಡಿ ಬಸ್ಸಲ್ಲಿ ಡ್ಯಾನ್ಸ್ ಮಾಡೋದೇ ಹಾಕೋರು. ಇದ್ ನೇಚರ್ ಹಾಕೋರು. ಎಲ್ಲವ್ರೆ. ಅಮ್ಮ ಏನ್ ಮಾಡ್ತಿದ್ಯಮ್ಮ? ಈ ಕಲ್ಲು ಬಿಡಲ್ವಾ? ಸರಿ ನಡಿ. ನೆಕ್ಸ್ಟು ಬಿಟ್ರೆ ಈ ಮುಳ್ಳಯ್ಯನಗಿರಿನೇ ಇರಲ್ಲ. ಗೈಸ್, ಕರ್ನಾಟಕ ಇಸ್ ನಾಟ್ ಫಾರ್ ಬಿಗಿನರ್ಸ್. ಗಾನು ಒಂದು ನಿಮಿಷ ಬಾಯಿಲಿ. ಜೋಳ ತಿಂತೀಯಾ? ಆ್ಯಕ್ಚುಲಿ ಜೋಳ ತಿನ್ನಬಾರ್ದು, ಬೆಳಿಗ್ಗೆ ಹೊತ್ತು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಜೋಳ ತಿಂತಿಲ್ಲ. ಗಾನು ಬಾಯಿಲಿ. ಹುಡುಗಿರಿಗೆ ಮೀಸೆ ಬರುತ್ತಾ? ನೋಡಿ ಮತ್ತೆ ಬಂದದೇ. ಏನ್ ಮಾತಾಡೋಣ? ಮಾತಾಡು. ಏನೂ ಇಲ್ಲ, ಮಾತಾಡು. ಏನು ಇಲ್ಲ, ಅರ್ಥ ಆಯ್ತಾ? ಸೋಡನು ಎಂತ ಒಳ್ಳೆ ಫ್ರೆಂಡು. ಒಳ್ಳೆ ಫ್ರೆಂಡು. ಯಾರು ಮಾತಾಡ್ತಿದ್ಯಾ ಗಾನು? ಓಯ್, ಅವ್ಳ ಫ್ರೆಂಡು ಯಾರು ನಿಮ್ಮ ಫ್ರೆಂಡಾ? ಇಲ್ಲಾರ ಅವ್ರೆ? ಮಂಕಿ ಡಿ ಲೂಫಿ ಅಂತ ಅವನು. ನನ್ ಮೆಹಂದಿ ನೋಡು, ಚೆನ್ನಾಗೈತಾ? ಅದ್ರ ಮಗ ಬಂತು. ಬಾಯ್. ಬುದ್ಧಿ ಬರ್ತೀನಿ ನನ್ನ ಮಕ್ಳು. ಮ್ಯಾಂಗೋ ದಾನ ಮಾಡ್ತಾ ಇದ್ದಾರೆ ಗಾನು. ಬನ್ನಿ ಕೋತಿಗಳೇ, ಬನ್ನಿ. ಅವಕ್ಕೂ ಕೊಡ, ಶೇರ್ ಮಾಡು. ಕೋತಿ ನನ್ನ ಮಗೊಂದೆ. ಹೋಗೋ ಯಾವ್ದಕ್ಕೂ ಕೊಡೋದ? ಬಲಾರಿ ಮಂಗ ಇದು. ಇಬ್ಬರ ಜಗಳಲ್ಲಿ ಮೂರನೆಯವನಿಗೆ ಪಾಲು. ಏಯ್ ಮಂಗ ಕೊಡು, ಅವಕ್ಕೂ ಮಾಡ ತಿನ್ನ. ನೀವು ತಿನ್ರ. ಐ ನೋಡಿ ನೀನು ತಿನ್ಬೇಕು ಬಿಡ ಅವನು. ಹೇಳೋದಳು. ಏಯ್ ಬಿಡ, ಅಲ್ಲೋಡು ತಲೆ ಹಿಡ್ಕೊಂತವ ನಮಗೆ. ಕೋತಿ ಬುದ್ಧಿ ಕಲಿಬೇಡ, ಹೊಡೆದು ಬಿಡ್ತೀನಿ. ಹಾಂ ತಿನ್ನೋ. ಹೋಗೋ ಅದು ಎತ್ಕೊಂಡಿಗೆ ಜಗಳ ಬರ್ರಿ ನನ್ನ ಮಗನೇ. ತಿನ್ನ ಬರ ನೀನು, ನೋಡು ತಿನ್ನ ಬರೋ ನೀನು. ನೋಡಿ ಫ್ರೆಂಡ್ಸ್, ಎಲ್ಲ ನಡ್ಕೊಂಡು ಹೋಗ್ತಿದ್ದಾರೆ. ಮದುವೆ ಮರೆ ಏನು ಮಾಡೋದು ಸ್ವಾಮಿ, ಈ ಒಂದು ಜರಿ ಪಾಲ್ಸ್ಗೆ ಹೋಗ್ಬಿಟ್ಟು ಬರ್ಬೇಕಾರೆ ಎಲ್ಲ ಕಾಲ ಜಾಡ್ತಾವೆ. ಸ್ನಾನ ಮಾಡಲಿಲ್ಲ. ಆಗಲೇ ಎಲ್ಲ ಫ್ರಿಜ್ ನೀರು ಇದ್ದಂಗೆ. ಆಗಲೇ ಸ್ವಲ್ಪ ಜನ ಬರ್ಬೇಕಾರೆ ಫಾರಿನರ್ ಸಾಯ್ಕೊಂತಿದ್ರು. ಎಲ್ಲ ನೋಡ್ಕೊಂಡು ಹೋಗಿ ಅಂತವ್ರೆ ಅವ್ರವ್ರ ಭಾಷೆಯಲ್ಲಿ. ಏನಿಲ್ಲ, ಉಳ್ಕೊಂಡು ಹೋದ್ರೆ ಹೋಗಿರ್ತೀವಿ ಅಲ್ಲಿ ತೋಪ್ಗೆ. ಫಸ್ಟ್ ನೀನು ಮುಂದೆ ನೋಡ್ಕೊಂಡು ನೋಡಿ. ಲೆಗ್ ಪೀಸ್ ಹಾಕೊಂಡು ಬಾಯಿಗೆ ಹಾಕೊಂಡು ಜೋಗಿ ಹೇಳ್ತೀನಿ. ಏನಿದು? ಏನು ಶೇಜ್ವಾನೋ ಗೊತ್ತಿಲ್ಲ. ಹೆಂಗಿದೆ ಅಂತೀನಿ. ಹೆಂಗಿದೆ? ಸೂಪರಾ ತೇಜು? ಇದು ನಿಮ್ಮ ಹೈದ್ರಾಬಾದ್ ಬಿರಿಯಾನಿ ಬಂತು. ಇದ್ರ ಬಗ್ಗೆ ವಿವರಣೆ ಹೇಳಿ ಒಂದು ಸ್ವಲ್ಪ. ನದಿಗೆ ಹೆಂಗೆ ಆಡಬೇಕು ಅಂತ ಸೂಸೈಡ್ ಮಾಡ್ಕೊಂಡವ್ರಿಗೆ. ಫಸ್ಟ್ ಇವಳು ಈಗ ಬೀಳಕ್ಕೆ ಹೋಗ್ತಾಳೆ. ಏನಿಲ್ಲ ಮಟ್ಟ ಹೊಡೆದಾಕೊಂಡಾಳೆ.
ಅವಳು ಇದು ಕಾಲು ಅದು ಇದಾಗುತ್ತೆ ಅಂದ್ಬಿಟ್ಟು ಎತ್ಕೊಂಡು ಹಿಂಗೆ ಬೀಳಕ್ಕೆ ನಾನು ಡೈವ್ ಹಿಂಗೊಡಿಲ್ಲ ಅಥವಾ ಹಿಂಗೊಡಿಲ್ಲ ಅಂತ ನೋಡ್ತಾನೆ. ಒಬ್ಬೊಬ್ರದ್ದು ಒಂದೊಂದು ಕತೆ ಅಂತೀರ. ಹಾಯ್, ಇವತ್ತು ಬನ್ರಿ ಮಹಾತ್ಮ ಗಾಂಧಿ ಪಾರ್ಕ್, MG ಪಾರ್ಕ್ ಅಂತ ತೋರಿಸ್ತೀನಿ. ಅದು ಎಲ್ಲಿರೋದು? ಚಿಕ್ಕಮಗಳೂರಲ್ಲಿ. ಚಿಕ್ಕಮಗಳೂರಿನ MG ಪಾರ್ಕ್ ಸೂಪರ್ ಆಗಿದೆ. ಹೇಳಿದ್ನಲ್ಲ ಚಿಕ್ಕಮಗಳೂರು ಟ್ರಿಪ್ ಬಂದಿದ್ದೀವಿ ಅಂತ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಹತ್ಕೊಂಡು. ಸೂಪರ್ ಆಗುತ್ತೆ. ಸ್ವಲ್ಪ ಚಳಿ ಸಿಕ್ಕಾಪಟ್ಟೆ ಇದೆ. ಟೈಮು ಬೆಳಿಗ್ಗೆ 10 ಗಂಟೆ ಆಗಿದೆ. 10 ಗಂಟೆ 9:30 ಮೇ ಬಿ 9:30 ಇದೆ. ಸೊ ಬನ್ನಿ, ಈ MG ಪಾರ್ಕಿನ ವಿಶೇಷತೆಗಳೇನು ಅನ್ನೋದನ್ನ ನಾನು ತೋರಿಸ್ತೀನಿ. ಹೇಗಿದೆ ಎಲ್ಲ MG ಪಾರ್ಕು? ತುಂಬಾ ಚೆನ್ನಾಗಿದೆ. ಡ್ರ್ಯಾಗನ್ಸ್ ಮಾಡಿದ್ದಾರೆ, ಡಕ್ಸ್ ಇದೆ, ಆಮೇಲೆ ಏನೇನು ಸ್ಟ್ಯಾಚ್ಯೂಸ್ ಎಲ್ಲ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸೊ ಎಲ್ಲರಿಗೂನು ಈ MG ಪಾರ್ಕ್ ಅಲ್ಲಿ ಒಂದು ಡ್ರ್ಯಾಗನ್ ಇದೆ ಅಂತೆ, ಆ ಕಡೆ ಇದೆ. ಆಮೇಲೆ ನೋಡ್ಕೊಂಡೋಣ. ಈಗ ಇದ್ರ ಒಂದು ಇಲ್ಲಿ ರೀಲ್ಸ್ ಮಾಡೋ ಪ್ಲಾನ್ ಇದೆಯಾ ನಿಮ್ಗೆ? ತುಂಬಾ ಇದೆ, ಬೇಜಾನ್ ರೀಲ್ಸ್ ಮಾಡ್ಬೇಕು. ಫಾಲ್ಸ್ ಇದೆಯಂತೆ. ಫಾಲ್ಸ್ ಬೇರೆ ಇದೆಯಾ ಪಾರ್ಕ್ ಅಲ್ಲಿ? ಗೊತ್ತಿಲ್ಲ, ನೋಡೋಣ. ಇನ್ನು ಟಾಯ್ ಟ್ರೈನ್ ಇದೆ, ಎಲ್ಲ ಎಂಜಾಯ್ಮೆಂಟ್ ಇರುತ್ತೆ. ಫಾಲ್ಸ್ ಬೇರೆ ಇದೆಯಂತೆ, ನಾನೇ ನೋಡಿಲ್ಲ. ಇರೋದು ಹೆಂಗೆ? ಎಲ್ಲ ನೀರು ವಾಟರ್ ಇರ್ಬೇಕಾಯ್ತಲ್ಲ, ಚೆನ್ನಾಗಿರೋದು. ಸರ್ಪ, ಹಾವು ನೋಡ್ರಿ, ಎಷ್ಟು ಹಬ್ಬವು, ಎಷ್ಟು ದಪ್ಪ ಇದೆ ಅಲ್ಲಿ ಹಬ್ಬವು. ತೇಜು, ಅಲ್ಲಿ ಹಾವಾಯ್ತು ನೋಡು. ಹಾವಿನ ಮೇಲೆ ನಿಂತ್ಕೊಂತೀನಿ, ಫೋಟೋ ತೆಗಿಯ. ಮಮ್ಮ ಅಲ್ಲಿ ಬೋಲ್ಡ್ ಹಾಕೋರು ನೋಡಲ್ಲಿ, ಹಾವಿನ ಮೇಲೆ ನಡೆಯಬಾರದು, ಕೂರಬಾರದು. ಎಲ್ಲ ಹಾಕವ್ರೆ. ಅದು ಹಾಕೋರು ನೋಡೋದು. ಹಾವಿನ ಮೇಲೆ ನಡೆಯಬಾರದು, ಕೂರಬಾರದು. ನಾನು ಹೇಳಿದ್ ನಿಂತ್ಕೊಂತೀನಿ ಅಂತ ಕಣೋ. ನಡೆಯಲ್ಲ, ಕೂತ್ಕೊಳ್ಳಲ್ಲ, ತೇಜು ವಿಡಿಯೋ ತಕಂತ ಡ್ಯಾನ್ಸ್ ಆಡ್ತಿದ್ವಿ. ಇಲ್ಲಿ ಬರೋದ್ನು ವಿಡಿಯೋ ಮಾಡ ಬೇಡ ಬಾ ಪಾಪ, ಅವಾಗ ನೋವಾಗುತ್ತದ ನೋಡಿ. ಅದ ಹಬ್ಬವು. ಓಹೋ, ಬ್ಯೂಟಿಫುಲ್ ಸಕ್ಕತ್ತಾಗಿದೆ. ನೋಡ್ರಿ, ನನ್ ಜೊತೆ ಕೈ ಬಿಟ್ಕೊ. ಈಗ ತಾನೇ ಹುಟ್ಟಿರೋ ಎಳೆ ಮಗು ಇದು. ಏನಾಯ್ತು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೈತೆ? ಯಾಕೆ ಏನೈತೆ? खत्म, बाय बाय, टाटा, गुड बाय, गया।